ಇಷ್ಟು ಬೇಗ ಮಾಡಿದ್ರೆ ಅಷ್ಟು ಒಳ್ಳೆಯದು. ಏಕೆಂದರೆ ಎಲ್ಲೂ ಥಿಯೇಟರ್ಸಲ್ಲಿ ಒಳ್ಳೆ ಸಿನಿಮಾ ಅಂತ ಕೇಳಿಸಿದ್ರೂ ಕಂಟೆಂಟ್ ವೈಸು ಅದನ್ನು ತಲುಪಿಸೋದು ತುಂಬಾ ಕಷ್ಟ ಆಗ್ತಿತ್ತು. ಯಾವಾಗಲೂ ನಾನು ಫಸ್ಟ್ ಇನ್ವಿಟೇಷನ್ ನಮಗೆ ಸಿಗೋದು ನಮ್ಮ ಚರಣ್ ರಾಜ್ ಮ್ಯೂಸಿಕ್ಕಿಂದ. ಏಕೆಂದರೆ ಟಗರು ಆಗಿರಲಿ, ಸಲಗ ಆಗಿರಲಿ, ಭೀಮಾ ಆಗಿರಲಿ, ಅವ್ರು ಫಸ್ಟ್ ಇನ್ವಿಟೇಷನ್ ಕೊಟ್ಬಿಡ್ತಾರೆ. ಸೊ ಈ ಸಿನಿಮಾ ಕೂಡ ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವ್ರು ಕೊಟ್ಟರು. ಡೈರೆಕ್ಟ್ರ್ ಅವ್ರ ಹತ್ರ ಹೆಂಗೆ ಕೆಲಸ ತೊಗೊಂಡ್ರೋ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಾಯಿತು. ಸೊ ಇಷ್ಟು ಜನರು ಇಲ್ಲಿ ಸೇರಿರೋದು ಈ ಒಂದು ಸಂದರ್ಭದಲ್ಲಿ ಅಂದರೆ ಯಶಸ್ವಿ ಇದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಸೊ ನನ್ನ ಜೊತೆ ಕೆಲಸ ಮಾಡಿದ ಸಾರ್ ಮಾತಾಡ್ತಾರೆ, ಆಮೇಲೆ ನಿರ್ದೇಶಕರು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಇದು ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದಾಗ ರೋಹಿತ್ ಅವ್ರ ಜೊತೆಗೆ ಒಂದು ನಂಬಿಕೆ ಇತ್ತು ರೀಡಿಂಗ್ ಎಲ್ಲ ಕೊಟ್ರ ಮೇಲೆ. ಅದಾದ್ರ ಮೇಲೆ ಸಿನಿಮಾ ಆದ್ರ ಮೇಲೆ ಒಂದು ಶೋ ಆಯಿತು. ಆವಾಗ ಒಂದು ರೀತಿ ನಂಬಿಕೆ ಜಾಸ್ತಿ ಆಯಿತು, ಆಮೇಲೆ ಒಂದು ತೃಪ್ತಿ ಇತ್ತು, ಮತ್ತು ಒಂದು ಆತಂಕನೂ ಇತ್ತು, ಹೇಗಪ್ಪ ಅಂತ ಹೇಳಿ. ಇವತ್ತಿನ ದಿವಸ ಆತಂಕ ದೂರ ಆಗಿದೆ, ಒಂದು ನಿರಾಳತೆ ಮೂಡಿದೆ. ನಾವು ಅಂದ್ಕೊಂಡಿದ್ದೇನಿತ್ತು ಅದು ಪರದೆ ಮೇಲೆ ಬಂದಿದೆ, ಜನ ಸ್ವೀಕರಿಸಿದ್ದಾರೆ ಅಂತ. ಮತ್ತು ಬಹಳ ಮುಖ್ಯವಾಗಿ ನನಗೆ ಈ ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಮುತ್ತು, ಅದರ ಆ ಗ್ರಾಫ್ ಇದೆಯಲ್ಲ, ಮತ್ತು ಅದರ ಡೌನ್ಫಾಲ್, ಎಸ್ಪೆಷಲಿ ಸಂಪದ ಅವ್ರ ಜೊತೆ ಒಂದು ಸೀನ್ ಇದೆ ಸೆಕೆಂಡ್ ಹಾಫಲ್ಲಿ. ಬಹುಶಃ ಯಾವ ನಟರು ಬಹಳ ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಆ ದೃಶ್ಯನ, ಆ ಸನ್ನಿವೇಶನ. ಹೊಸಬ್ರು ಇರ್ಬೋದು, ಸ್ಟಾರ್ ಇರ್ಬೋದು, ಆದರೆ ಈ ಕತೆ ಮೇಲೆ, ಈ ಪಾತ್ರದ ಮೇಲೆ ನಂಬಿಕೆ ಇಟ್ಟು ಇದನ್ನು ಒಪ್ಕೊಂಡು ಮಾಡಿದ, ಸಹಕರಿಸಿದ ಮೊದಲನೇದಾಗಿ ಯುವ ಅವರಿಗೆ, ಮತ್ತು ರಾಘಣ್ಣ ಅವರಿಗೆ, ಅಶ್ವಿನಿ ಮ್ಯಾಮ್ಗೆ. ಯಾಕಂದರೆ ಇದು ಆ ಸನ್ನಿವೇಶನ ನೀವು ಈಸಿಯಾಗಿ ಡಿಸ್ಮಿಸ್ ಮಾಡಿಬಿಡ್ಬೋದು, ಇದು ಬೇಡ, ನಮ್ಮ ಹೀರೋಗೆ ಸೂಟ್ ಆಗಲ್ಲ ಅಂತ. ಆದರೆ ಆ ಕತೆಗೆ, ಆ ಪಾತ್ರಕ್ಕೆ ಬೇಕು ಅಂತ ಹೇಳಿ ಅವರು ಕೂಡ ಅಷ್ಟೇ ಕನ್ವಿಕ್ಷನಿಂದ ಒಪ್ಕೊಂಡು ಇದನ್ನು ಇಟ್ಕೊಂಡಿದ್ದೀರಾ. ನೀವು ನನ್ನನ್ನು ಕೇಳಿದರೆ ಅಂದರೆ ಈ ಸಿನಿಮಾದಲ್ಲಿ ಎಲ್ಲದನ್ನೂ ತೆಗೆದುಹಾಕ್ಬಿಡ್ತೀನಪ್ಪ, ಒಂದು ಅಂಶ ಇಟ್ಕೊ ಅಂತ ಕೇಳಿದರೆ ಆ ಒಂದು ಅಂಶನ ನಾನು ಇಟ್ಕೊಂಡು ಇಡೀ ಸಿನಿಮಾನ ಬೇಕಿದ್ರೆ ಮತ್ತೆ ರಿರೈಟ್ ಮಾಡ್ತೀನಿ. ಅಂಥ ಒಂದು ಬಹಳ ಮುಖ್ಯವಾದ ಅಂಶ ನನಗೆ. ಅದನ್ನು ಒಪ್ಕೊಂಡು KRG ಅವರು, ಕಾರ್ತಿಕ್ ಗೌಡ ಅವರು, ಎಸ್ಪೆಷಲಿ ಜಯಣ್ಣ ಅವರು, ಯಾಕಂದರೆ ಅವ್ರಿಗೆ ಒಂದು ಕನ್ವೆನ್ಷನಲ್ ಮೆಥಡ್ ಇರುತ್ತೆ, ಒಂದು ಕನ್ವೆನ್ಷನಲ್ ಥಾಟ್ಸ್ ಇರುತ್ತೆ. ಅದೆಲ್ಲ ಇದ್ದಾಗಿಯೂ ಕೂಡ ಈ ಥರದೊಂದು ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಹಕರಿಸಿದ್ದೀರಾ. ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ. ಆಮೇಲೆ ಈ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡಬೇಕು. ಜಯಣ್ಣ ಮತ್ತು ಬೋಗಣ್ಣ ಸರ್, ನಾನು ಜಯಣ್ಣ ಅವ್ರನ್ನ ಮಾತಾಡಿಸ್ತೀವಿ. ಫಸ್ಟ್ ನಿಮ್ಮ ಬಗ್ಗೆ ಹೇಳ್ಬಿಡ್ತೀನಿ ಅಣ್ಣ. ಅವ್ರು ತುಂಬ ಎಮೋಷ್ನಲ್, ಅದೇನೂ ಗೊತ್ತಿಲ್ಲ. ನಾನು ಯೋಗಿ ಮಾತಾಡಿಕೊಂಡು ಆ ಕರೋನಾ ಟೈಮಲ್ಲಿ ಥಿಯೇಟರ್ಸ್ಗೆ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ನಾವೊಂದು ಸಣ್ಣ ವಿಡಿಯೋ ಮಾಡಿದ್ವಿ. ಅಂದರೆ ಥಿಯೇಟ್ರುಗಳು ತಿರ್ಗಾ ಓಪನ್ ಆಯಿತು ಅಂದ್ಬಿಟ್ಟು ಕಸ ಬಡ್ದು ಜನ ಎಲ್ಲ ಬರ್ತಾರೆ ಅಂತ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಫೋನಲ್ಲಿ. ಆ ಕಡೆಯಿಂದ ಜಯಣ್ಣ ಕಣ್ಣಲ್ಲಿ ಅಂದರೆ ನೀರು ತುಂಬಿಕೊಂಡಿದ್ರು. ಅಂದರೆ ಚಿತ್ರಮಂದಿರಗಳ ಜೊತೆನೇ ಒಡನಾಟ ಆರಂಭಿಸ್ಕೊಂಡು ಅದು ನಿಜಕ್ಕೂ ತುಂಬ ಎಮೋಷ್ನಲ್ ಸೀನು ಜಯಣ್ಣ ಅವ್ರದ್ದು. ಅವ್ರ ಜೊತೆ ಮತ್ತು ಇವತ್ತಿಗೂ ಒಂದು ಬ್ಯಾನರು, ಅವರು ಇನ್ನೊಂದು ಪಿಕ್ಚರ್ ಮಾಡ್ತಾವ್ರಂತೆ, ಬ್ಯಾನರಿಂದನೇ ಇನ್ನೊಂದಷ್ಟು ಜನ ಹೋಗ್ತಾರೆ. ಆದರೆ ಇದು ಒಳ್ಳೆ ನಾಂದಿ. ಒಂದು 3 ಬ್ಯಾನರ್ಗಳು ವಜ್ರೇಶ್ವರಿ ಕಂಬೈನ್ಸ್, ಅಂದರೆ ನಮ್ಮ PRK ಅಪ್ಪು ಸಾರ್ದು, ಅಶ್ವಿನಿ ಮೇಡಮ್ ಲೀಡ್ ಮಾಡ್ತಿರೋದು, ಆಮೇಲೆ ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿ ರಾಜು, ಜಯಣ್ಣ ಬೋಗಣ್ಣ ಅವ್ರು ಸೇರಿರೋದು. ಇದು ಕನ್ನಡ ಚಿತ್ರರಂಗಕ್ಕೆ ಅದು ಮೊದಲನೇ ಚಿತ್ರನೇ ಈ ಮಟ್ಟಕ್ಕೆ ಯಶಸ್ಸು. ಅಂದರೆ ತುಂಬ ಯಶಸ್ಸುಗಳು ನೋಡಿದ್ದಾರೆ, 3 ಬ್ಯಾನರು, ಇನ್ನಿಲ್ದಂಥ ಯಶಸ್ಸುಗಳು ನೋಡಿದ್ದಾರೆ. ಆದರೆ ಈ ಪರಿಸ್ಥಿತಿಗೆ ಈ ಒಂದು ಗೆಲುವು ತುಂಬ ಅನಿರೀಕ್ಷಿತ, ಬೇಕಿತ್ತು, ನಿರೀಕ್ಷೆ ಇತ್ತು, ಅದನ್ನು ತಲುಪಿದ್ದೀವಿ. ಸೊ ಫಸ್ಟ್ ಥ್ಯಾಂಕ್ಸ್ ನಾನು ನಮ್ಮ ನಿರ್ದೇಶಕರು ಕೊಡಬೇಕು. ಆಮೇಲೆ ಪ್ರೊಡಕ್ಷನ್ ಹೌಸ್ಗಳು ಅಷ್ಟು ಇಲ್ಲ ಇದು ಮಾಡೋಣ ಅಂತ ಹೇಳಿ, ಮತ್ತು ಪಾತ್ರವರ್ಗ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಂಜನಾ ತುಂಬ ಗೋಲ್ಡನ್ ಲೆಗ್. ಅವರು ಫಸ್ಟ್ ಪಿಕ್ಚರ್ ಚೆನ್ನಾಗಿ ಮಾಡಿದ್ರು, ಆಮೇಲೆ ಸಲಗಾಲಿ ಚೆನ್ನಾಗಾಯಿತು, ಈಗ ಇದು, ಮತ್ತು ಸಂಪದ ಅವರು ನಟಿಸಿರೋಂಥ ರೀತಿ, ಮತ್ತು ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ. ಈ ಒಂದು ಸಿನಿಮಾಗೆ ಎಲ್ಲರೂ, ಅಂದರೆ ಈ ಒಂದು ಪರಿಸ್ಥಿತಿಗೆ ಒಂದು ಸಿನಿಮಾ ಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿರೋ ರೀತಿ, ಮತ್ತು ವಜ್ರೇಶ್ವರಿ ಕಂಬೈನ್ಸ್ 50 ವರ್ಷ ತುಂಬಿರೋ ಈ ಒಂದು ಇದರಲ್ಲಿ ಒಂದು ಒಳ್ಳೆ ಸಿನಿಮಾದ ಮೂಲಕ ಅದು ಮತ್ತೆ ಗರಿಗೆದ್ರಿದೆ ಅಂತಲೇ ಹೇಳ್ಬೋದು. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆಡಿಯನ್ಸು ನುಗ್ತಾ ಇದ್ದಾರೆ ಥಿಯೇಟ್ರಿಗೆ. ಐ ಥಿಂಕ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.